ಈಗ ತಮ್ಮನೇಲಿ ನೋಡ್ಕೊಂಡು ಬಂದ್ರಲ್ಲ, ಹಾಗೆ ನಾಮಕರಣ ಫಂಕ್ಷನ್ಗೆ ಅಂತ ಹೋಗಿ ಕರ್ನರೆ ಊಟ ಮಾಡ್ಕೊಂಡು ಬಂದಿರ್ತೀವಿ. ಈ ಥರದ ಎಕ್ಸ್ಪೀರಿಯೆನ್ಸ್ ತುಂಬ ಜನಕ್ಕೆ ಆಗಿರುತ್ತೆ, ಆದರೆ ಹೇಳ್ಕೊಂಡಿರಲ್ಲ ಅಷ್ಟೇ. ನಮಗೂ ಇದೇ ಥರದ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಅದು ಹೇಗಾಯಿತು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಜನಗಳು ಹೇಗೆ ಅಂತಂದರೆ, ಬಿಸ್ನೆಸ್ ಪರ್ಪಸ್ಸಿಗೋಸ್ಕರ ಸ್ವಲ್ಪ ಜಾಗ ಇದ್ರೂ ಬಿಡಲ್ಲ ನೋಡಿ, ಅದನ್ನು ಯುಟಿಲೈಸ್ ಮಾಡ್ಕೊತಾರೆ. ಫಂಕ್ಷನ್ ಹಾಲೆಲ್ಲೋ ಇದ್ದರೆ ಇನ್ನೆಲ್ಲೋ ಊಟದ ಹಾಲು ಇಟ್ಟಿರ್ತಾರೆ, ಊಟದ ಹಾಲು ಇನ್ನೆಲ್ಲೋ ಇದ್ದರೆ ಫಂಕ್ಷನ್ ಹಾಲೇ ಇನ್ನೆಲ್ಲೋ ಇರುತ್ತೆ. ಹಾಗೆ ನಮಗಾಗಿದ್ದು ಅದೇ ಕನ್ಫ್ಯೂಷನ್. ಈ ದೇವಸ್ಥಾನದಲ್ಲೇ ತುಂಬ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡಿದ್ದೀವಿ. ಈ ದೇವಸ್ಥಾನದಲ್ಲಿ ನಾನ್ ವೆಜ್ಗೆ ಫೇಮಸ್ಸು. ನಮ್ಮ ಒಳನರಸೀಪುರ ತಾಲೂಕಿನ ಅಕ್ಕಪಕ್ಕದ ಊರಲ್ಲಿ ಯಾವುದೇ ಫಂಕ್ಷನ್ ಆದರೂ ಆಲ್ಮೋಸ್ಟ್ ಈ ದೇವಸ್ಥಾನದ ಚೌಟ್ರಿ ಹಾಲ್ಗಳನ್ನು ನೋಡೇ ಇರ್ತಾರೆ. ಹಾಗೆ ಫಂಕ್ಷನ್ ಅಂತೂ ಅಟೆಂಡ್ ಮಾಡೇ ಇರ್ತಾರೆ. ಹಾಗೆ ಫಂಕ್ಷನ್ ಏನಾದರೂ ಇದ್ರೂ ಇಲ್ಲಿ ಮಾಡಬೇಕು ಅಂತಲೂ ಅಂದ್ಕೊಂಡಿರ್ತಾರೆ. ಅದರಲ್ಲೂ ಈ ಸಂಡೇ ಟೈಮ್ ಅಂತೂ ಬಂದರೆ ಯಾವ ಚೌಟ್ರಿನೂ ಖಾಲಿ ಇರಲ್ಲ, ಅಷ್ಟು ಬ್ಯುಸಿ ಇರುತ್ತೆ. ಕರ್ನರೆ ಆಗ್ಬೋದು, ಪಾಪು ನಾಮಕರಣದಾಗಲಿ, ಇದೇ ಥರ ಎಷ್ಟೋ ನಾನ್ ವೆಜ್ ಫಂಕ್ಷನ್ಗಂತೂ ಈ ದೇವಸ್ಥಾನ ತುಂಬಾ ಫೇಮಸ್ಸು. ನಮ್ಮ ಮನೇಲಂತೂ ಯಾವುದೇ ಫಂಕ್ಷನ್ಸ್ಗೋದ್ರೂ ಎಷ್ಟು ಬೇಗ ಹೊರಡೋಣ ಅಂತಂದರೂ ಆಗೋದೇ ಇಲ್ಲ. ನಾವು ಎಷ್ಟು ಬೇಗ ಹೊರಡ್ತೀನಿ ಅಂತ ಅಂದ್ಕೊಂಡಿರ್ತೀವೋ ಅಷ್ಟೇ ಲೇಟಾಗಿ ಹೊರಟಿರ್ತೀವಿ. ಅದರಲ್ಲೂ ಈ ಮಕ್ಕಳಿದ್ದಾರೆ, ಅವರನ್ನು ಸುಧಾರಿಸ್ಕೊಂಡು ಹೋಗಬೇಕು ಅಂತಂದರೂ ಇನ್ನೂ ಲೇಟಾಗಿ ಹೋಗಿರುತ್ತೆ. ಬೇರಿಯಾದಲ್ಲಿ ಕನಕದಾಸರ ಜಯಂತಿ ಮಾಡ್ತಾಯಿದ್ರು. ಸೊ ಇಲ್ಲಿ ಫಂಕ್ಷನ್ ನಡೀತಾ ಇದೆ ನೋಡಿ, ನಾವು ಹೋಗೋ ದಾರಿಲೇ ಸಿಕ್ತು. ನಾವು ಮನೆ ಬಿಟ್ಟಿದ್ದೇನೆ ಆಲ್ಮೋಸ್ಟ್ 12:30 ಆಗೋಗಿತ್ತು. ಇನ್ನು ನಾವು ಇಲ್ಲಿಂದ ನಗರದಿಂದ ನರಸೀಪುರದಿಂದ ಹಳೂರು ಮರಂ ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಟೈಮು 1.5 ಅವರ್ ಬೇಕಾಗ್ತಿತ್ತು. ಅಂತೂ ಬೇಗ ಅಂತ ಅಂದ್ಕೊಂಡೆ ಲೇಟ್ ಮಾಡ್ಕೊಂಡು ಹೊರಟ್ವಿ. ಅಂತೂ ನಮ್ಮ ನರಸೀಪುರ ಬಂತು. ಕಾರಲ್ಲಿ ಮಾತಾಡ್ಕೊಂಡು ಬರ್ತಾಯಿದ್ರೆ ಗೊತ್ತೇ ಆಗೋದಿಲ್ಲ, ನಗರ ಟು ನರಸೀಪುರ ಇಷ್ಟು ಬೇಗ ಬಂತ ಅನ್ನೋಷ್ಟು ಬೇಗನೆ ಬಂದ್ವಿ. ನಮ್ಮೂರು ಇಲ್ಲೇ ಪಕ್ಕದಲ್ಲಿರೋದು. ನಮ್ಮ ನರಸೀಪುರ ತಾಲೂಕರೇ ಎಲ್ಲ ರಿಲೇಟಿವ್ಸ್ ಇರೋದು, ಇಲ್ಲೇ ಅಕ್ಕಪಕ್ಕನೇ ಇದ್ದಾರೆ. ಸೊ ನರಸೀಪುರ ಬಂದ್ವಿ. ಇನ್ನೇನು ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನ ಇರೋದು. ನರಸೀಪುರದಿಂದ 10 ಕಿಲೋಮೀಟರ್ ಅಷ್ಟೇ ಅನಿಸುತ್ತೆ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋವಂಥದ್ದು. ಇಲ್ಲಿಗೆ ಬಸ್ ಫೆಸಿಲಿಟೀಸ್ ಆ ಥರದ ಏನೂ ಇಲ್ಲ. ಸೊ ಮೇನ್ ರೋಡಲ್ಲೇ ನಿಲ್ಲಿಸ್ತಾರೆ. ಅಲ್ಲಿಂದ ದೇವಸ್ಥಾನದ ಒಳಗಡೆ ನಡ್ಕೊಂಡು ಹೋಗಬೇಕು. ಹಳ್ಳೂರು ಅಂತ ಊರ ಹೆಸರು, ಅಲ್ಲೇ ದೇವಸ್ಥಾನ ಇರೋದು. ಹಳ್ಳೂರಿಗೆ ಟೈಮಿಂಗ್ಸ್ ಬಸ್ ಇರುತ್ತೆ. ಅಲ್ಲೇ ಹಳ್ಳೂರು ಮರಮ್ಮ ದೇವಸ್ಥಾನ ಇರೋದು. ಬಸ್ಸಿಗೆ ಬರ್ತೀನಿ ಅಂತ ಹೇಳಿದ್ರೆ ಹಳೆಕೋಟೆಯಲ್ಲಿ ಬಸ್ ನಿಲ್ಲಿಸುತ್ತೆ, ಅಲ್ಲಿಂದ ನಡ್ಕೊಂಬರ್ಬೇಕು. ಓನ್ ವೆಹಿಕಲ್ ಇದ್ದರೆ ಬೇಗನೆ ರೀಚ್ ಆಗ್ಬೋದು. ಇನ್ನು ಮಾಮೂಲಿ ಲಗೇಜ್ ಆಟೋಗಳಾಗಲಿ, ಬೇರೆ ಆಟೋಗಳಾಗಲಿ ಆ ಥರದ್ದೆಲ್ಲ ಓಡಾಡ್ತಾ ಇರುತ್ತೆ. ಅದನ್ನು ನೋಡಿಕೊಂಡು ಬರಬೇಕು ದೇವಸ್ಥಾನಕ್ಕೆ ಅಂತೇಳಿ. ಹಾಸನಿಂದ ಬರೋರಾದರೆ ದೇವಸ್ಥಾನಕ್ಕೆ ಹಳೆಕೋಟೆಯಲ್ಲಿ ಬಸ್ ನಿಲ್ಲಿಸುತ್ತೆ. 45 ಮಿನಿಟ್ಸ್ ಇಲ್ಲ 1/2 ಅವರ್ ಅಷ್ಟೊತ್ತಿಗೆ ಬರ್ಬೋದು. ಹಳ್ಳೂರು ಮಾರಮ್ಮ ದೇವಸ್ಥಾನ ಎಷ್ಟು ಜನರ ಮನೆ ದೇವರಾಗಿರುತ್ತೆ. ಹಾಗೆ ಪವರ್ಫುಲ್ ದೇವಿ ಕೂಡ ಹೌದು. ಹರಕೆ ಮಾಡ್ಕೊಳ್ಳೋದಾಗಲಿ, ಪೊರ ಮಾಡೋದಾಗಲಿ, ಈ ಥರದ ಫಂಕ್ಷನ್ಸ್ಗಳು ತುಂಬ ಆಗ್ತಾ ಇರುತ್ತೆ. ಇಲ್ಲಿಂದ ಲೆಫ್ಟಿಗೆ ಹೋಗಬೇಕು. ಇಲ್ಲಿಂದ ಲೆಫ್ಟಿಗೆ ಹೋಗಿ ಫಸ್ಟ್ ಕ್ರಾಸಲ್ಲೇ ರೈಟಿಗೆ ಹೋದ್ರೇ ದೇವಸ್ಥಾನ ಸಿಗುತ್ತೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಓನ್ ವೆಹಿಕಲ್ ಇರೋರಿಗೆಲ್ಲ ಇಲ್ಲೇ ಹೋಗೋದು ಅಂಥೇಳಿ. ಫಂಕ್ಷನ್ಗೇನೋ ಬಂದು, ಆದರೆ ಚೌಟ್ರಿ ಯಾವುದು ಅಂತಲೇ ಗೊತ್ತಾಗಿರಲಿಲ್ಲ. ಸೊ ಫೋನ್ ಮಾಡಿ ಅಲ್ಲಿಂದ ಬಂದಮೇಲೆ ನಾವು ಫೋನ್ ಮಾಡೇ ತಿಳ್ಕೊಂಡಿದ್ದು ಯಾವ ಚೌಟ್ರಿ ಅಂತೇಳಿ. ಇಲ್ಲಿಂದ ಹೋಗಾದ್ಮೇಲೆ ಡೈರೆಕ್ಟ್ ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದು. ಇಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿಂದ ಹೋಗಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಫಂಕ್ಷನ್ಗೆ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದು. ಇದೇ ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿಂದ ದೇವಸ್ಥಾನದಿಂದ ನಿಂತ್ಕೊಂಡು ನೋಡಿದ್ರು ಮಾವಿನಕೆರೆ ಬೆಟ್ಟ ಕಾಣಿಸುತ್ತೆ. ಒಂದು ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೋಗಬೇಕು ಅಂತ ಅಂದ್ಕೊಂಡು. ಇಲ್ಲಿ ಬಲಿ ಎಲ್ಲ ಕೊಡ್ತಾರೆ. ಇದು ಹರಳಿ ಕಟ್ಟೆ. ಇಲ್ಲಿ ಚೌಟ್ರಿಗಳೆಲ್ಲ ಇರುತ್ತೆ.
ನಮ್ಮದು ಪೂಜೆ ಎಲ್ಲ ಮುಗೀತು. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡು ಇನ್ನು ಫಂಕ್ಷನ್ ಹಾಲ್ಗೆ ಹೋಗಬೇಕಿತ್ತು. ರಿಲೇಟಿವ್ಸ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಹಾಲ್ಗೆ ಹೋದ್ರು. ರವಿ ಕನ್ವೆನ್ಷನ್ ಹಾಲ್ ಅಂತೇಳಿ ದೇವಸ್ಥಾನದ ಎದುರುಗಡೆನೇ ಸಿಗುತ್ತೆ. ಅಲ್ಲಿಂದ ಫಂಕ್ಷನ್ ಹಾಲ್ಗೆ ಬಂದ್ವಿ. ಫಂಕ್ಷನ್ ಹಾಲಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಇವ್ರದೇ ಫಂಕ್ಷನ್ನು ಕರ್ನೇರಲ್ಲಿ. ಇದೇ ಹಾಲ್ ಬುಕ್ ಮಾಡಿದ್ದು, ಆದರೆ ಕೆಳಗಡೆನೇ ಊಟದ ಹಾಲ್ ಇದ್ದಿದ್ದು. ಬಟ್ ಈ ಸರಿ ಪಾಪದು ನಾಮಕರಣ ಇದ್ದಿದ್ದು ಇದೇ ಹಾಲಲ್ಲಿ, ಆದರೆ ಕೆಳಗಡೆ ಊಟ ಕೊಟ್ಟಿರಲಿಲ್ಲ. ಪಕ್ಕದಲ್ಲಿ ಕೆಳಗಡೆ ಊಟದ ಹಾಲಲ್ಲ, ಪಕ್ಕದಲ್ಲಿ ಊಟದ ಹಾಲ್ ಇದ್ದಿದ್ದು. ಬಂದಿರೋ ರಿಲೇಟಿವ್ಸ್ಗೆಲ್ಲ ಅಂಕಲ್ ಅವ್ರು ಹೇಳ್ತಾ ಇದ್ರಂತೆ ಇದೆಲ್ಲ ಹಾಲು ಪಕ್ಕದಲ್ಲಿದೆ ಅಂತೇಳಿ. ಬಟ್ ನಾವು ಹೋಗೋ ಟೈಮಲ್ಲಿ ಅಂಕಲ್ ಇರಲಿಲ್ವೋ ಏನೋ ಗೊತ್ತಿಲ್ಲ, ಇರಲಿಲ್ಲ ಅನ್ಸುತ್ತೆ. ನಾವು ಅದನ್ನು ಕೇಳಿಸ್ಕೊಂಡು ಇಲ್ಲ, ಕೆಳಗಡೆನೇ ಊಟದ ಹಾಲ್ ಅಂತೇಳಿ ಊಟದ ಹಾಲ್ಗೆ ಹೋಗಿದ್ವಿ. ನೋಡಿ, ಇದೇ ಕನ್ವೆನ್ಷನ್ ಹಾಲ್. ರಿಸೆಪ್ಷನ್ ಹಾಲ್ ಅಂತ ಇದೆಯಲ್ಲ, ಇಲ್ಲಿ ಫಸ್ಟು ಜಾಗ ಇದ್ದಿದ್ದು ಏನು ಕಟ್ಟಿರಲಿಲ್ಲ. ಬಟ್ ಇವಾಗ ಆ ಜಾಗನೆಲ್ಲ ಯುಟಿಲೈಸ್ ಮಾಡಿಕೊಂಡು ಅಲ್ಲಿ ರಿಸೆಪ್ಷನ್ ಹಾಲ್ ಮಾಡಿದ್ದಾರೆ. ಇಲ್ಲಿ ಕೆಳಗಡೆನೇ ಇದು ಹಾಲ್ ನಂಬರ್ 2 ಅಂತ ಇದೆಯಲ್ಲ, ಇಲ್ಲೇ ಊಟದ ಹಾಲ್ ಮಾಡಿದ್ದಾರೆ. ಬಟ್ ನಮ್ಮ ಫಂಕ್ಷನ್ ಇದ್ದಿದ್ದು ಮೇಲ್ಗಡೆ ಹಾಲ್ ಇದೆಯಲ್ಲ, ಹಾಲ್ ಫಂಕ್ಷನ್ ಆಗಿದ್ದು ಕೆಳಗಡೆನೇ ಊಟದ ಹಾಲ್ ಕೊಟ್ಟಿದ್ದು. ನಮ್ಮ ಥರನೇ ಕನ್ಫ್ಯೂಷನ್ ಆಗಿ ಕೆಲವೊಂದು ರಿಲೇಟಿವ್ಸು ಅಲ್ಲಿ ಇಲ್ಲೂ ಕಾಣಿಸ್ತಾ ಇದ್ರು. ನಮಗೆ ಊಟದ ಈ ಹಾಲ್ ಇದೆಲ್ಲ ಅಂತ ಗೊತ್ತಾಗೋ ಅಷ್ಟರಲ್ಲಿ ನಮಗೆ ಊಟದ ಎಲೆ, ವಾಟರ್ ಬಾಟ್ಲು ಕೊಟ್ಬಿಟ್ಟಿದ್ರು. ನಾವು ಊಟಕ್ಕೆ ಎಲೆಗೆ ನೀರು ಹಾಕ್ಕೊಂಡು ಸಹ ಕೂತ್ಕೊಂಡ್ಬಿಟ್ಟಿದ್ವಿ. ಫೋನ್ ಮಾಡಿ ಕೇಳಿದಾಗನೇ ನಮಗೂ ಗೊತ್ತಾಗಿದ್ದು ನಮ್ಮನೆ ಫಂಕ್ಷನ್ದೆಲ್ಲ ಊಟದ ಹಾಲ್ ಇದು ಅಂತೇಳಿ. ಬೇರೆಯವ್ರ ಮನೆ ಫಂಕ್ಷನ್ದು ಅಂತೇಳಿ ಗೊತ್ತಿದ್ದೂ ಸರಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ. ಇನ್ನು ನಮ್ಮನೆ ಫಂಕ್ಷನಲ್ಲೂ ಕೂಡ ಸರಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ. ಇಷ್ಟಾಯಿತು ಫಂಕ್ಷನ್ ಕತೆ. ಇಲ್ಲಿಂದ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗಿ ನೆನಪಿಸ್ಕೊಂಡ್ರೆ ನಮಗೆ ನಗು ಬರ್ತಿತ್ತು.